ಹಾಯ್ ವಿದ್ಯಾರ್ಥಿಗಳು, ಎನ್ಕರೇಜಿಂಗ್ ಅಕಾಡೆಮಿ ವಿನೋದೇಶಕ್ಕೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು 5ನೇ ತರಗತಿ ಭಾಗ 1 ಅಧ್ಯಾಯ 6 ಕೋನಗಳು, ಅದರಲ್ಲಿ ಮೊದಲನೇ ವಿಡಿಯೋ ದಿನನಿತ್ಯದ ಕೆಲವು ಚಟುವಟಿಕೆಗಳಲ್ಲಿ ಗಮನಿಸೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಮೊದಲನೆಯದು ಪಥಕವಾಹಿತಿಗಾಗಿ ಸಾಲಿನಲ್ಲಿ ನಿಂತಿರುವ ನೀವು ಅಧ್ಯಾಪಕರ ಸೂಚನೆಗೆ ಸರಿಯಾಗಿ ಬಲಕ್ಕೆ, ಎಕ್ಕೆ ಅಥವಾ ಹಿಂದಕ್ಕೆ ತಿರುಗುತ್ತೀರಿ. ಹೀಗೆ ನೀವು ತಿರುಗುವಾಗ ಎಷ್ಟು ತಿರುಗುತ್ತೀರಿ ಎಂದು ಹೇಗೆ ಹೇಳಬಹುದು? ಹಾಗಾದರೆ ವಿದ್ಯಾರ್ಥಿಗಳು, ಶಾಲೆಯಲ್ಲಿ ಪ್ರಾರ್ಥನೆ ವೇಳೆ ಅಥವಾ ಪಥಕವಾಹಿತಿಗಾಗಿ ಅಥವಾ ವ್ಯಾಯಾಮಕ್ಕಾಗಿ ನೀವು ಸಾಲಿನಲ್ಲಿ ನಿಂತಿರುವಾಗ ನಿಮ್ಮ ದೈಹಿಕ ಶಿಕ್ಷಕರು ನಿಮಗೆ ಸೂಚನೆ ಕೊಡುತ್ತಾರೆ ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿ, ನಿಮ್ಮ ದೈಹಿಕ ಶಿಕ್ಷಕರು ಕೊಡುವ ಸೂಚನೆಗೆ ನೀವು ಬಲಕ್ಕೆ ಅಥವಾ ಎಕ್ಕೆ ಅಥವಾ ಎಡಕ್ಕೆ ಅಥವಾ ಹಿಂದಕ್ಕೆ ತಿರುಗುತ್ತೀರಿ ವಿದ್ಯಾರ್ಥಿಗಳೇ. ಹಾಗಾದರೆ ತಿರುಗುವ ವೇಳೆ ಆವಾಗ ನೀವು ಯಾವ ರೀತಿ ತಿರುಗುತ್ತೀರ, ಇಲ್ಲಿ ನಾವು ಅಭ್ಯಾಸ ಮಾಡುತ್ತೇವೆ ವಿದ್ಯಾರ್ಥಿಗಳೇ. ಎರಡನೆಯದು, ನೀರಿನ ನಲ್ಲಿಯನ್ನು ಎಷ್ಟು ತಿರುಗಿಸಿದರೆ ನೀರು ಬರುತ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ನಲ್ಲಿ ಬಂದಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳು, ನಲ್ಲಿಯನ್ನು ತಿರುಗಿಸಿದಾಗ ಅದು ನೀರು ಬರಲು ಪ್ರಾರಂಭಿಸುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳು, ಇದನ್ನು ನಾವು ಎಷ್ಟು ತಿರುಗಿಸಿದರೆ ಅದನ್ನು ನೀರು ಬರುತ್ತದೆ ಎಂಬುದರ ಬಗ್ಗೆ ಅಭ್ಯಾಸ ಮಾಡುತ್ತೀರಿ ವಿದ್ಯಾರ್ಥಿಗಳೇ. ಮೂರನೇದು, ನೀವು ಫ್ಯಾನ್ನ ಸ್ವಿಚ್ಚನ್ನು ಗಮನಿಸಿದ್ದರಲ್ಲವೇ? ಗಾಳಿಯ ಪ್ರಮಾಣವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಸ್ವಿಚ್ಚನ್ನು ತಿರುಗಿಸಬೇಕು. ಚಿತ್ರದಲ್ಲಿ ಸ್ವಿಚ್ಚನ್ನು 0ಯಿಂದ 3ಕ್ಕೆ ತಿರುಗಿಸಲಾಗಿದೆ. ಈ ತಿರುಗುವಿಕೆ ಪ್ರಮಾಣ ಎಷ್ಟಿರ್ಬೋದು? ನಿಮ್ಮ ಮನೆಯಲ್ಲಿ ಫ್ಯಾನ್ ಸ್ವಿಚ್ ಇದ್ದೇ ಇರುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಏನಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಸ್ವಿಚ್ 0, 1ರಿಂದ 2ರಿಂದ 3ರಿಂದ ಹೀಗೆ ಹೆಚ್ಚು ಮಾಡ್ತಾ ಹೋದರೆ ಹಾಗಾದರೆ ವಿದ್ಯಾರ್ಥಿಗಳ ಫ್ಯಾನಿನ ವೇಗ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳು. ಅದರ ಬಗ್ಗೆ ಕೂಡ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ ವಿದ್ಯಾರ್ಥಿಗಳು. ನಾಲ್ಕನೇದು, ಬಸ್ ಡ್ರೈವರ್ ಸ್ಟೇರಿಂಗ್ ಅನ್ನು ತಿರುಗಿಸುತ್ತಾರೆ. ಈ ತಿರುಗುವಿಕೆ ಪ್ರಮಾಣವನ್ನು ಹೇಗೆ ಅಳೆಯಬಹುದು? ವಿದ್ಯಾರ್ಥಿಗಳಲ್ಲಿ ನೋಡಬಹುದು, ಬಸ್ ಡ್ರೈವರ್ ಸ್ಟೇರಿಂಗ್ ಅನ್ನು ತಿರುಗ್ತಾ ಇದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳಿಗೆ ನಾವು ಇದ್ರ ಕೂಡ ಬಗ್ಗೆ ಅಭ್ಯಾಸ ಮಾಡಬಹುದು ವಿದ್ಯಾರ್ಥಿಗಳೇ. ಅದನ್ನು ಯಾವುದರಲ್ಲಿ ಅಭ್ಯಾಸ ಮಾಡುತ್ತೀವಿ ಅಂತ ತಿಳ್ಕೊತೀವಿ ವಿದ್ಯಾರ್ಥಿಗಳೇ. ಕೋನಗಳು, ಗಡಿಯಾರದಲ್ಲಿರುವ ನಿಮಿಷದ ಮುಳ್ಳು 10 ನಿಮಿಷಗಳಲ್ಲಿ ಚಿತ್ರದಲ್ಲಿ ತೋರಿಸಿದಷ್ಟು ತಿರುಗುತ್ತದೆ. ಇಲ್ಲಿ ಮುಳ್ಳು ತಿರುಗಿದ ಪ್ರಮಾಣವನ್ನು ಒಂದು ಕೋನದ ಮೂಲಕ ತೋರಿಸಬಹುದು. ಈ ಕೋನಕ್ಕೆ 2 ಬಾಹುಗಳು ಹಾಗೂ ಒಂದು ಸಾಮಾನ್ಯ ಬಿಂದುವಿದೆ. ವಿದ್ಯಾರ್ಥಿಗಳು ಇಲ್ಲಿ ಗಡಿಯಾರವನ್ನು ಗಮನಿಸಬಹುದು. ಹಾಗಾದರೆ ವಿದ್ಯಾರ್ಥಿಗಳಿಗೆ ಈ ಸೆಕೆಂಡ್ನ ಮುಳ್ಳನ್ನು ಬಿಟ್ಬಿಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಇದು ಸಮಯದ ಮುಳ್ಳು, ಇದು ನಿಮಿಷದ ಮುಳ್ಳು. ಹಾಗಾದರೆ ವಿದ್ಯಾರ್ಥಿಗಳೇ, ಸಮಯದ ಮುಳ್ಳು ಮತ್ತು ನಿಮಿಷದ ಮುಳ್ಳನ್ನು ನಾವೇನಂತ ತಿಳ್ಕೊಂಡು ಅಲ್ಲಿ ಬಾಹುಗಳಂತ ತಿಳ್ಕೊಂಡು ವಿದ್ಯಾರ್ಥಿಗಳು. ಇಲ್ಲಿ ಮಧ್ಯದಲ್ಲಿ ಇರುವುದು ಸಾಮಾನ್ಯ ಬಿಂದು ವಿದ್ಯಾರ್ಥಿಗಳೇ. ಚಿತ್ರದಲ್ಲಿ ಕೆಲವು ಕೋನಗಳನ್ನು ಗೆರೆಯ ಮೂಲಕ ಗುರುತಿಸಲಾಗಿದೆ. ಉಳಿದ ಕೋನಗಳನ್ನು ಗೆರೆ ಹಾಕುವುದರ ಮೂಲಕ ಗುರುತಿಸಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವೇನು ಮಾಡಬೇಕು, ಒಂದೇ ಕೋನವನ್ನು ಎಳೆಯಬಹುದು. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಎಷ್ಟು ಕೋನಗಳು ಎಳೆಯಬಹುದು? ಇಲ್ಲಿ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನಾವು ಕೋನಗಳನ್ನು ಎಳೆಯಬಹುದು. ಇಲ್ಲಿ ಕೂಡ ಕೋನವನ್ನು ಎಳೆಯಬಹುದು. ಇಲ್ಲಿ ಕೂಡ ನಾವು ಕೋನವನ್ನು ಎಳೆಯಬಹುದು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು, ಈ ಚಿತ್ರದಲ್ಲಿ ಎಷ್ಟು ಕೋನಗಳನ್ನು ಎಳೆಯಬಹುದು? ಇಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇಲ್ಲಿ ಒಂದು ಕೋನವನ್ನು ಎಳೆಯಬಹುದು, ಇಲ್ಲಿ ಒಂದು ಕೋನವನ್ನು ಎಳೆಯಬಹುದು ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ ಒಂದು ಕೋನವನ್ನು ಕೊಟ್ಟಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಒಂದು ಕೋನ ಎಳಿಬೋದು, ಇಲ್ಲಿ ಒಂದು ಕೋನ ಎಳಿಬೋದು, ಇಲ್ಲಿ ಒಂದು ಕೊಟ್ಟಿದ್ದಾರೆ, ಇಲ್ಲಿ ಒಂದು ಕೋನ ಎಳಿಬೋದು, 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 ಇಲ್ಲಿ ಒಂದು ಕೋನ ಎಳಿಬೋದು ವಿದ್ಯಾರ್ಥಿಗಳೇ. ನಾವು ದಿನನಿತ್ಯ ಚಟುವಟಿಕೆಯಲ್ಲೂ ಕೂಡ ನಾವು ಕೋನಗಳನ್ನ ಗುರುತಿಸಬಹುದು. ಕೋನವನ್ನು ಪ್ರತಿನಿಧಿಸುವುದು, ಇಲ್ಲಿ OA ಮತ್ತು OBಗಳು 2 ಕಿರಣಗಳು. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ OA ಮತ್ತು OB 2 ಕಿರಣಗಳು. ಇವುಗಳನ್ನು ಕೋನಗಳ ಬಾಹುಗಳೆನ್ನುವರು. ಹಾಗಾದರೆ ವಿದ್ಯಾರ್ಥಿಗಳೇ, ಇವು 2 ಕಿರಣಗಳನ್ನು ಏನಂತ ಕರೀತಾರೆ? ಬಾಹುಗಳು ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ಬಿಂದು O ಅನ್ನು ಕೋನದ ಶೃಂಗ ಎನ್ನುತ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಬಿಂದು O ಅನ್ನು ಏನಂತ ಕರಿತೀವಿ? ಕೋನದ ಶೃಂಗ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಏನು ಮಾಡ್ತೀವಿ? ಈ ರೀತಿ ಇದು ಚಲಿಸ್ತೀವಿ ವಿದ್ಯಾರ್ಥಿಗಳು. ಇದಕ್ಕೆ ಏನಂತ ಕರಿತೀವಿ? ಕೋನ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು, ಕೋನವನ್ನು ಈ ರೀತಿ ಸಂಕೇತ ಅಥವಾ ಈ ಸಂಕೇತದಿಂದ ಸೂಚಿಸುತ್ತೇವೆ ವಿದ್ಯಾರ್ಥಿಗಳೇ. ಮತ್ತು ಕೋನಗಳನ್ನು ಪ್ರತಿನಿಧಿಸಲು ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳನ್ನು ಬಳಸುತ್ತೇವೆ ವಿದ್ಯಾರ್ಥಿಗಳೇ. ಚಿತ್ರದಲ್ಲಿ ಕೋನ AOB. ಹಾಗಾದರೆ ವಿದ್ಯಾರ್ಥಿಗಳು, ನೀವು ಏನು ಮಾಡ್ತೀವಿ? ದೊಡ್ಡ ಅಕ್ಷರಗಳನ್ನು ಬಳಸ್ತೀವಿ. ಚಿತ್ರದಲ್ಲಿ ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳನ್ನು ಬಳಸ್ತೀವಿ ವಿದ್ಯಾರ್ಥಿಗಳು. AOB ಕೋನವನ್ನು ಕೋನ AOB ಅಥವಾ ಕೋನ BOA ಎಂದು ಸೂಚಿಸಬಹುದು. ಮಧ್ಯದಲ್ಲಿರುವ ಅಕ್ಷರವು ಕೋನದ ಶೃಂಗವನ್ನು ಸೂಚಿಸುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ O ಏನು? ಕೋನದ ಶೃಂಗ. ನಿಮಗಿದು ತಿಳಿದಿರಲಿ, ಕೋನಗಳನ್ನು ಆಂಗ್ಲ ಭಾಷೆ ಆಂಗಲ್ ಎಂದು ಕರೆಯುತ್ತೇವೆ. ಆಂಗಲ್ ಎಂಬ ಪದವು ಗ್ರೀಕ್ ಭಾಷೆ ಆಂಗಿಲೋಸ್ ಪದದಿಂದ ಬಂದಿದೆ. ಆಂಗಿಲೋಸ್ ಎಂದರೆ ವಕ್ರವಾದದ್ದು, ವಾಲಿದ್ದು, ನೇರವಲ್ಲದ್ದು ಎಂದರ್ಥ. ಕಾಲು ಮತ್ತು ಪಾದ ಸೇರುವ ಭಾಗಕ್ಕೆ ಆಂಕಲ್ ಎಂದು ಹೆಸರು. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ನೋಡಬಹುದು. ಹಾಗಾದರೆ ವಿದ್ಯಾರ್ಥಿಗಳೇ, ಇದು ಕಾಲು ಮತ್ತು ಇದು ಪಾದ. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಏನು ಮಾಡುತ್ತೆ? ಈ ರೀತಿ ವಕ್ರವಾದದ್ದು ಅಥವಾ ವಾಲಿದ್ದು ಅಥವಾ ನೇರವಲ್ಲದ್ದು. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇಲ್ಲಿ ಏನು ಮಾಡ್ತೀವಿ? ಕೋನವನ್ನು ಎಳೆಯುತ್ತೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು, ಕೋನವನ್ನು ಯಾವ ರೀತಿ ಗುರುತಿಸ್ತೀವಿ ಅಂತ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ. ಕೊಟ್ಟಿರುವ ಚಿತ್ರದಲ್ಲಿ XYZ ಒಂದು ಕೋನ. ಇದನ್ನು ಕೋನ XYZ ಅಥವಾ ಕೋನ ZYX ಎಂದು ಕರೆಯಬಹುದು. ಇದನ್ನು ಕೋನ XYZ ಎಂದು ಬರೆಯುತ್ತೇವೆ.
ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಒಂದು ಕೋನ ಇದೆ XYZ. ಹಾಗಾದರೆ ವಿದ್ಯಾರ್ಥಿಗಳು ನಾವು ಇದನ್ನು ಯಾವ ರೀತಿ ಬರೆಯುವುದು? ಕೋನ XYZ ಅಥವಾ ಕೋನ ZYX. ಹಾಗಾದರೆ ವಿದ್ಯಾರ್ಥಿಗಳು ಈ ರೀತಿ ಕೂಡ ನಾವು ಸಂಕೇತದಿಂದ ಬರೆಯಬಹುದು ವಿದ್ಯಾರ್ಥಿಗಳೇ. ಕೊಟ್ಟಿರುವ ಚಿತ್ರದಲ್ಲಿ ಸೂಚಿಸುವ ಕೋನಗಳು ಕೋನ PSQ, ಕೋನ QSR ಹಾಗೂ ಕೋನ PSR. ಹಾಗಾದರೆ ವಿದ್ಯಾರ್ಥಿಗಳು ನಾವು ಇಲ್ಲಿ ತಗೋಬಹುದು ಏನಂತ? PSQ ಅಂತಲೂ ತಗೋಬಹುದು, QSR ಅಂತಲೂ ತಗೋಬಹುದು, ಮತ್ತೇನು ತಗೋಬಹುದು? PSR ಅಂತಲೂ ತಗೋಬಹುದು. ನಾನು ಇಲ್ಲಿ ಮೊದಲೇದು ಒಂದೇ ತಗೋತೀನಿ, ಕೋನ PSQ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನ P ಅಂತ ತಗೋತೀನಿ, ಇದನ್ನ S ಅಂತ ತಗೋತೀನಿ, Q ಅಂತ ತಗೋತೀನಿ. ಹಾಗಾದರೆ ವಿದ್ಯಾರ್ಥಿಗಳು ಏನು ಬರೀಬಹುದು? ಕೋನ PSQ ಅಂತ ಬರೆಯಬಹುದು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.